ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯಾಹ್ನದಷ್ಟೊತ್ತಿಗೆ ಲೋಕಭವನಕ್ಕೋಗಿ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಕೊಡಲಿದ್ದಾರೆ. ಆ ನಂತರ ಮುಂದಿನ ಪ್ರಕ್ರಿಯೆಗಳು ಶುರುವಾಗ್ತವೆ. ಇವತ್ತು BJP JDSನ ವಕ್ತಾರರಿಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಬೆಳವಣಿಗೆ ಅವರವರ ಪಕ್ಷದ ಮೇಲೆ ಮಾಡುವ ಪರಿಣಾಮ ಏನು ಅಂತ, ಅತಿ ಹೆಚ್ಚು ಪರಿಣಾಮ ನಾವು ಅನೇಕ ದಿನಗಳಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಆಗುವುದು JDS ಮೇಲೆ. ರಾಜಗೌಡ್ರೆ, ಇಲ್ಲ, ನಿಮ್ಮ ಆಲೋಚನೆ ಎಲ್ಲೋ ಒಂದು ಕಡೆ ಈಗ ಮೆನಿ ಡೈಮೆನ್ಷನಲ್ಲಿ ನೋಡಬೇಕಾಗ್ತದೆ. ಮೆನಿ ಡೈಮೆನ್ಷನಲ್ಲೇ ಅಂದರೆ ನನಗೆ ಪೆನ್ನು ಪೇಪರ್ ಕೊಡಿ, SM ಕೃಷ್ಣ ಅವರ ನಂತರ ಒಕ್ಕಲಿಗರೊಬ್ಬರಿಗೆ ಮುಖ್ಯಮಂತ್ರಿ ಆಗುವ ಅಧಿಕಾರ ಬಂದಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಕ್ಕೆ 5-6% ಓಟ್ ಹಾಕಿ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಆಗೇ ಬಿಟ್ರೆ 6% ಅವ್ರಿಗೆ ಆ ಟೈಮಲ್ಲಿ ಸಹಕಾರ ಸಿಕ್ತು. ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಆದರೆ ರಾಜಕಾರಣದಲ್ಲಿ ಹೆಂಗಾಗ್ತದೆ ಅಂದರೆ ಎಲ್ಲೋ ಒಂದು ಕಡೆ ಜನ ಆ ಕೊಟ್ಟಂಥ ಅಧಿಕಾರನ ಈಗ ಬಿಡ್ದಿದ್ದು, ಈಗ ಆಲ್ರೆಡಿ ಒಂದು 15 ದಿನದಿಂದ ನೀವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮೇಜರ್ ಬಿಡ್ದಿಲ್ಲಿ ನಿಮ್ಗೆ ಹೋಗ್ತಾ ಇರೋದು ಒಕ್ಕಲಿಗರ ಜಮೀನುಗಳೇ ಜಾಸ್ತಿ. ಇವರೇನು ಹೇಳ್ತಾ ಇದ್ದಾರೆ, 9,000 ಚಿಲ್ಲರೆ ಕುಟುಂಬಗಳದ್ದು ಜಮೀನು ಹೋಗ್ತಾ ಇದೆಯಲ್ಲ, ಯಾರು ಒಕ್ಕಲ್ತನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಕೌಂಟ್ ಆಗ್ತದೆ. ರಾಜಕಾರಣದಲ್ಲಿ ಬರೀ ಕೆಲವು ಸತಿ ಮಾತ್ರ ರಾಜಕೀಯದಲ್ಲಿ ಜಾತಿ ಪ್ರಕ್ರಿಯೆಗಳು ಕೆಲಸ ಮಾಡ್ತವೆ, ಎಲ್ಲ ಸಾರಿನೂ ಕೆಲಸ ಮಾಡಲ್ಲ. ದೇವೇಗೌಡರಂಥ ಘಟಾನುಘಟಿ ನಾಯಕರುಗಳು ಸೋತಿರೋಂಥ ಉದಾಹರಣೆಗಳು ನೀವು ನೋಡಿದ್ದೀರಿ. ಸಿದ್ದರಾಮಯ್ಯನಂಥವ್ರು ಸೋತಿರೋಂಥ ಉದಾಹರಣೆಗಳು ನೋಡಿದ್ದೀರಿ. ಯಡಿಯೂರಪ್ಪನವರಂಥವ್ರು ಸೋತಿರೋಂಥ ಉದಾಹರಣೆಗಳು ನಾವು ಇಡೀ ರಾಜ್ಯದಲ್ಲಿ ನೋಡಿದ್ದೀವಿ. ಅಲ್ಲಿ ಎಲ್ಲ ಕಡೆನೂ ಜಾತಿ ಕೆಲಸ ಮಾಡಿರಲ್ಲ. ಕೆಲವು ಸತಿ ಸಮೀಕರಣಗಳು ಬದಲಾವಣೆ ಆಗ್ತವೆ. ಈಗ DK ಶಿವಕುಮಾರ್ ಅವ್ರ ವಿಚಾರಕ್ಕೆ ಬಂದಾಗೂ ಅಷ್ಟೇ. ಈಗ 3 ವರ್ಷದಿಂದ ಇದ್ದಂಥ ವರ್ಚಸ್ಸು ಇವತ್ತು DK ಶಿವಕುಮಾರ್ ಅವರು ಕಳ್ಕೊಂಡಿದ್ದಾರೆ. ಈಗ 2 ವರ್ಷಕ್ಕೆ ಸಿಕ್ಕುವಂಥ ಅಧಿಕಾರದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಹಗರಣಗಳು, ಈಗ ಮೋಹನ್ ವಿಶ್ವರಾವ್ ಅದನ್ನು ಸಂಪೂರ್ಣವಾಗಿ ವಿಸ್ತಾರವಾಗಿ ಹೇಳ್ತಾ ಹೋದರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಒಂದು ಒಳ್ಳೆಯ ಸಮಯನ ನಾವು ಕಳ್ಕೊಂಡಂಗೆ ಆಗ್ತದೆ. ಆ ಚರ್ಚೆಗಳಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದು ಕೂಡ ಕೌಂಟ್ ಆಗ್ತದೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಹೋರಾಟ ಮಾಡ್ತಾಯಿದ್ದಾರೆ. ಬಿಡದಿನಲ್ಲಿ ನಡೀತಾ ಇರೋಂಥ ಪ್ರಕರಣಗಳ ಬಗ್ಗೆ ಇಡೀ ರಾಜ್ಯದಲ್ಲಿ ಜನತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕೌಂಟ್ ಯೋಜನೆ JDSನವರು ಶುರು ಮಾಡಿದ್ರು, ನಾವು ಮುಗಿಸ್ತಾ ಇದ್ದೀವಿ. ನಾನು ಹೇಳ್ತೀನಲ್ಲ, ಈಗ ಯೋಜನೆ ಶುರು ಮಾಡೋದಲ್ಲ, ಇಂಥ ಯೋಜನೆಗಳು ಸಾಕಷ್ಟಾಗಿದ್ದಾವೆ. ಈಗ ಮೇಕೆದಾಟು ಯೋಜನೆ ನೀವು ಶುರು ಮಾಡಿದ್ರೆ ನೀವು ಯಾಕೆ ಮುಗಿಸೋ ಕಡೆ ಗಮನ ಹರಿಸ್ತಾ ಇಲ್ಲ? ಅದ್ರ ಬಗ್ಗೆನೂ ಮಾತಾಡ್ಬೋದಲ್ಲ. ಅವತ್ತಿನ ಅಲ್ಲಿನ ಪರಿಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ. ಈಗ ಜನ ಅವತ್ತಿನ ಕಾಲಕ್ಕೆ ಅಲ್ಲಿದ್ದಂಥ ವಾತಾವರಣ ಏನಿತ್ತು, ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ಗಳ ಪರಿಸ್ಥಿತಿ ಏನೋದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿದ್ವಿ. ಆಮೇಲೆ ಕುಮಾರಣ್ಣವ್ರು CM ಆಗಿದ್ದಂಥ ಸಂದರ್ಭದಲ್ಲಿ 5 ಟೌನ್ಶಿಪ್ಗಳನ್ನ ಕೊಡಬೇಕು ಅಂತ ಒಂದು ಮನವಿನ ಸುತ್ತಮುತ್ತ ಜನಗಳ ಹತ್ರ ಮಾಡಿದ್ವು. 5 ಟೌನ್ಶಿಪ್ ಕೊಡಬೇಕು ಅಂತ ಆಲೋಚನೆಗಳು ಮಾಡಿದ್ರು. ಬಿಡದಿಲ್ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರೋದು ಒಕ್ಕಲಿಗ ಓಟ್ಗಳನ್ನು ಕಾಂಗ್ರೆಸ್ಗೆ ಹೋಗ್ದಂಗೆ ತಡೆಯುತ್ತೆ. ಅಜಿತ್, ಅದೆಲ್ಲ ನಾನು ಹೇಳ್ತಾ ಇರೋದು. 5 ಟೌನ್ಶಿಪ್ ಮಾಡಬೇಕು ಅಂತ. ವಿಪರೀತದ ರೀಡಿಂಗ್ ಅಲ್ಲ, ಒಂದು ನಿಮಿಷ. 5 ಟೌನ್ಶಿಪ್ ಮಾಡಬೇಕು ಅಂತ ಹೊರಟು. ಜನ ಅದಕ್ಕೆ ಯಾವ ರೀತಿ ಪ್ರಕ್ರಿಯೆ ಕೊಟ್ಟರು ಅನ್ನೋದ್ರ ಮೇಲೆ ನಾವು ಟೌನ್ಶಿಪ್ಪನ್ನು ವಾಪಸ್ ತಗೊಂಡು. ಆಮೇಲೆ 2ನೇದು, ನಮಗೆ ಸಂಪೂರ್ಣ ಅಧಿಕಾರ ಸಿಕ್ಕಿರಲಿಲ್ಲ. ನಾವು ಒಬ್ಬರೇ ಡಿಸಿಷನ್ ತೊಗೊಳ್ಳೋ ಅಂಥದ್ದಲ್ಲ. ನೀವೇನೋ ಹೇಳ್ತೀರಿ JDS ಅವ್ರು ಮಾಡಿದ್ರು, JDS ಅವ್ರು ಹಂಗಾರೆ ಕಾಂಗ್ರೆಸ್ನವ್ರೇನು ಕಳ್ಳೆಪುರಿ ತಿಂತಾಯಿದ್ರು ಅವತ್ತು? ಯಾಕೆ ಕಾಂಗ್ರೆಸ್ನವ್ರದ್ದು ಏನೂ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರ ಸರ್ಕಾರನ ಯಾಕೆ ಬೀಳಿಸಿದ್ರು ಕಾಂಗ್ರೆಸ್ನವರು? ಹಂಗಾರೆ ಕುಮಾರಸ್ವಾಮಿ ಅವ್ರನ್ನ ಸಂಪೂರ್ಣ ಡಿಸಿಷನ್ ತೊಗೊಳಕ್ಕೆ ಬಿಟ್ಟಿದ್ರಾ ನೀವು? ಯಾವುದೂ ಇಲ್ಲ. ನೋಡಿ, ನಿಮ್ಮ ಒತ್ತಾಸೆಗಳನ್ನ ನಾನು ಇನ್ನೊಂದು ರೀತಿನೂ ವಿಶ್ಲೇಷಣೆ ಮಾಡ್ಬೋದು. ಹೋರಾಟ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಅದರ ಡೆವಲಪ್ಮೆಂಟ್ ಏನಿದೆ ಅದನ್ನ ಕವರ್ ಮಾಡ್ತೀವಿ. ಈಗ DK ಶಿವಕುಮಾರ್ ಅವರು ಈಗ ನೀವು ಆ ವಿಚಾರ ಚರ್ಚೆಗೆ ತಂದಿದ್ರಿಂದ ನಾನು ಚರ್ಚೆಗೆ ತಗೊಂಡೆ. DK ಶಿವಕುಮಾರ್ ಅವರು ಆಲ್ ಸೆಟ್ ಟು ಬಿ ದ ಚೀಫ್ ಮಿನಿಸ್ಟರ್. ಒಕ್ಕಲಿಗ ವೋಟ್ ಬ್ಯಾಂಕ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅಲ್ಲ, ಜಯಚಂದ್ರ ಅಲ್ಲ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ತೀರ್ಮಾನ ಕೊಡ್ತಾರೆ. ಒಕ್ಕಲಿಗರ ಲೀಡ್ರು ಅಂದಿದ ತಕ್ಷಣ DK ಶಿವಕುಮಾರ್ ಎಷ್ಟೋ ಕಡೆ ಹೇಳಿದ್ದಾರೆ, ನಾನು ಒಕ್ಕಲಿಗರ ಲೀಡ್ರ್ ಅಲ್ಲ, ನಾನು ಒಕ್ಕಲಿಗರಿಗೆ ಮಾತ್ರ ಸೀಮಿತ ಮಾಡಬೇಡಿ, ನಾನು ಕಾಂಗ್ರೆಸ್ ಲೀಡ್ರು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಎಲ್ಲೂ ಚರ್ಚೆಗೆ ಬರಲೇ ಇಲ್ಲ. ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಓಪನ್ ಆಗಿ ಹೇಳಿದ್ದಾರೆ, ನಾನು ಒಕ್ಕಲಿಗ ಅಲ್ಲ, ನಾನು ಕಾಂಗ್ರೆಸ್ಸು, ನನ್ನ ಜಾತಿನೇ ಕಾಂಗ್ರೆಸ್ಸು ಅಂತ ಹೇಳಿದ್ದಾರೆ. ಸೊ ಕಾಂಗ್ರೆಸ್ನ ಈ ಮನಸ್ಥಿತಿ ಇರೋವಂಥ ವ್ಯಕ್ತಿನ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಒಕ್ಕಲಿಗರು ತೀರ್ಮಾನ ಮಾಡ್ತಾರೆ. ನಾನೊಬ್ಬ ಪ್ಯಾನಲ್, ಈಗ ನಾನು ಒಬ್ಬ ಒಕ್ಕಲಿಗನಾಗಿ ಕೂತು ಒಬ್ಬ ಪ್ಯಾನಲಲ್ಲಿ ಕೂತು ನಾನು DK ಶಿವಕುಮಾರ್ ಪರ, ನಾನು ಸಿದ್ದರಾಮಯ್ಯ ಅವ್ರ ಪರ, ನಾನು ಇನ್ನೊಬ್ಬರು ಪರ ಅನ್ನೋದ್ರಲ್ಲಿ ಅರ್ಥ ಇಲ್ಲ.
ಜನ ತೀರ್ಮಾನ ಮಾಡಬೇಕು. ಎಷ್ಟೋ ಜನ ಒಕ್ಕಲಿಗರ ಲೀಡರ್ನ ಸೋಲ್ಸಿರುವಂಥ ಉದಾಹರಣೆಗಳಿದಾವೆ. ಈಗ ಹಿರಿಯೂರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ 5% ಓಟ್ ಕೊಟ್ಟರು. ಹೌದ್ರಿ, ಅವತ್ತಿನ ತೀರ್ಮಾನ ಇವತ್ತು ಯಾಕೆ ಹೇಳ್ತೀರಿ? SM ಕೃಷ್ಣ ಅವ್ರ ಕಾಲದ ರಾಜಕೀಯ DK ಶಿವಕುಮಾರ್ ಕಾರಣದಲ್ಲಿ ತರ್ತೀರಿ. ನಾನು ಹೇಳ್ತೀನಲ್ಲ, ಇವತ್ತಿನ ಪರಿಸ್ಥಿತಿ ಬೇರೆ, ಇನ್ನು 2 ವರ್ಷದ ಪರಿಸ್ಥಿತಿ ಬೇರೆ. ಹಿರಿಯೂರಿನಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಹಿರಿಯೂರಿನಲ್ಲಿ ಮೇಜರು, ಒಕ್ಕಲಿಗರು ಮತ್ತು ಗೊಲ್ಲರು ಬರ್ತಾರೆ. ಅವರಿಬ್ಬರನ್ನ ಮೀರಿಸಿ ಜೈನ ಜನಾಂಗದ ಒಬ್ಬ ವ್ಯಕ್ತಿ ಗೆದ್ದು ಬರ್ತಾನೆ ಅಂದ್ರೆ ಜನ ಯಾವ ರೀತಿ ತಗೋತಾರೆ ಅನ್ನೋದು ಕೂಡ ಆ ಥರದ್ದು ಎಕ್ಸೆಪ್ಷನ್ಗಳು ಅಲ್ಲೊಂದು ಇಲ್ಲೊಂದು ಖಂಡಿತವಾಗ್ಲು. ಯಾಕೆ ಎಕ್ಸೆಪ್ಷನ್ ಅಲ್ಲ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾಕೆ ಎಕ್ಸೆಪ್ಷನ್ ಆಗಬಾರ್ದು? ಈಗ DK ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನ ಜನ ಕೌಂಟ್ಗೆ ಇಟ್ಕೋಬೋದಲ್ಲ. ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಆಶಾಭಾವನೆ. ಅಜಿತ್ ಕೇಳ್ತೀನಿ ಕೇಳಿ, ಆಶಾಭಾವನೆಗಳ ಬಗ್ಗೆ ನಾವು ಮಾತಾಡ್ತೀವಿ. DK ಶಿವಕುಮಾರ್ ಇವತ್ತು ಹೇಳ್ತಾರೆ, ನಾನು ಒಬ್ಬ ಒಕ್ಕಲಿಗ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು. ಆಯ್ತು, ಒಂದು ಅವಕಾಶ ಕೊಟ್ಟು ನೀವು ಒಕ್ಕಲಿಗರ ಪರವಾಗಿ ಏನ್ ಮಾಡಿದ್ರಿ ಅನ್ನೋದು ಕೂಡ ಜನ ಯೋಚನೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆ ಸಲ್ಲಿಸಬಹುದು ಅನ್ನೋದೊಂದು ಸುದ್ದಿ ಬರ್ತಾ ಇದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡಿದ್ವಿ, ಚರ್ಚೆ ಮಾಡ್ತಾ ಇದ್ವಿ, ರಾಜ್ಯಪಾಲರ ಸಮಯ ಕೇಳಿದಾರ ಅಂತ. ಅಧಿಕೃತವಾಗಿ ಆ ರೀತಿಯ ಯಾವುದೇ ಸೂಚನೆ ಹೋಗಿಲ್ಲ ಅಂತ ಮಾಹಿತಿ ಬಂದಿತ್ತು. ಈಗ ಅದರ ಅಪ್ಡೇಟ್ ಬರ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಯ ಕೊಟ್ಟಿದ್ದಾರೆ. ರಾಜ್ಯಪಾಲರ ಭೇಟಿಯ ನಂತರ ಹೊರಗಡೆ ಬಂದು ಸಿದ್ದರಾಮಯ್ಯನವರು ಮಾಧ್ಯಮದಲ್ಲಿ ಮಾತಾಡ್ತಾರೆ. ಎಸ್ ಸರ್. ಪ್ರಶಾಂತ್, ಈ ಬೆಳವಣಿಗೆಗಳು ಒಕ್ಕಲಿಗೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅನ್ನುವಂಥದ್ದು, ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಅಹಿಂದ ಡಿಸ್ಟರ್ಬೆನ್ಸ್ ಏನಾಗುತ್ತಲ್ಲ, ಅದರಲ್ಲಿ ಅಲ್ಪಸಂಖ್ಯಾತ ಮತಗಳು ಅರ್ಥಾತ್ ಮುಸ್ಲಿಂ ಮತಗಳು JDSಗೆ ಬರೋದಿಲ್ಲ, ಯಾಕಂದರೆ ಅವರು BJPಯ ಸಖ್ಯದಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ. ಅಕಸ್ಮಾತ್ BJPಯ ಸಖ್ಯದಿಂದ ಹೊರಗಡೆ ಬಂದು ಉಳಿದ ನಾಯಕರುಗಳನ್ನು ಒಟ್ಟಾಗಿ ಸೇರಿಸಿಕೊಂಡ್ರೆ ಡಿಸ್ಟರ್ಬ್ ಆಗಬಹುದಾದ ಮುಸ್ಲಿಂ ಮತಗಳನ್ನು JDS ತಗೊಳ್ಬೋದಾ? ಅಲ್ಲ ಅಜಿತ್, ಆವಾಗ ಅದರದ್ದು ವೋಟ್ ಬ್ಯಾಂಕ್ ರಾಜ್ಯದಾದ್ಯಂತ ವಿಸ್ತಾರ ಆಗಬಹುದಾ? ಸುಮ್ಮನೆ ಒಂದು ವೈಲ್ಡ್ ಗೆಸ್. ಈಗ 2023ರಲ್ಲಿ JDSಗೆ ನಾವು ವೋಟ್ ಕೊಡಲ್ಲ ಅನ್ನುವ ತೀರ್ಮಾನವನ್ನು ಮುಸ್ಲಿಂ ಸಮುದಾಯ ತೆಗೆದುಕೊಳ್ತು. ಅದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯನವರು. ಈ ಕಡೆ ಸಿದ್ದರಾಮಯ್ಯನವರ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಅಂತ ಏನು ಕರೀತಾರೆ ಅದು ಗಟ್ಟಿ ಇದ್ದಿದ್ದರಿಂದ ಮತ್ತು ಇಡೀ ದೇಶದಲ್ಲಿ ಒಂದು ರೀತಿ ಮುಸ್ಲಿಂ ಸಮುದಾಯ BJPಯನ್ನು ಯಾರು ಸೋಲಿಸ್ತಾರೋ ಅವ್ರ ಕಡೆ ಅಂತ ಹೋಗಿದ್ದರಿಂದ JDSಗೆ ಮುಸ್ಲಿಂ ವೋಟ್ಗಳು ಯಾವ ಪ್ರಮಾಣದಲ್ಲಿ 2004ರಲ್ಲಿ ಬಂದಿದ್ವು, 2018ರಲ್ಲಿ ಬಂದಿದ್ವು, 2013ರಲ್ಲಿ ಬಂದಿದ್ವು, ಆ ಪ್ರಮಾಣದಲ್ಲಿ ಬರಲಿಲ್ಲ. ಮುಸ್ಲಿಂ ಸಮುದಾಯದ ಏಕಮೇವಾದ್ವಿತೀಯ ವೋಟ್ ಪುಲ್ಲರ್ ಆಗಿ ಕಾಂಗ್ರೆಸ್ ಗುರುತಿಸ್ಕೊಳ್ತು. 28ರಲ್ಲಿ ಆ ಸ್ಥಿತಿ ಏನಿರಲ್ಲ. ಬಟ್ ಅದು JDSೇ ಆಗಬೇಕಂತೇನಿಲ್ಲ. ದಾವಣಗೆರೆಯಲ್ಲಿ SDPಗೆ ಓಟ್ ಹಾಕಿದ್ರು ಅವ್ರು 18,000. ಓಕೆ. ಅಲ್ಲ, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಜಮೀರ್ ಅಹಮದ್ ಥರದ ನಾಯಕರನ್ನ ಹೇಗೆ ನಡೆಸ್ಕೋತಾರೆ, ಅವ್ರ ಮನಸ್ಥಿತಿ ಹೇಗಿರುತ್ತೆ ನೋಡಿ, ಮುಂದಿನ ಅದರ ಆಧಾರದ ಮೇಲೆ ಅವ್ರೇನಾದ್ರು ತೀರ್ಮಾನ ಹೆಂಗಾಗುತ್ತೆ. ಈಗ ಜಮೀರ್ ಅವರು DK ಪ್ಯಾಕ್ಟ್ ಮಾಡ್ಕೊಳ್ಳಲ್ಲ ಅಂತಾನು ಏನು ಹೇಳಬೇಡಿ. ಬೋತ್ ಆರ್ ವೆರಿ ಪ್ರಾಗ್ಮ್ಯಾಟಿಕ್ ಅಂಡ್ ವೆರಿ ಫ್ಲೆಕ್ಸಿಬಲ್ ಪಾಲಿಟಿಕ್ಸ್. ಸೊ ಅದೆಲ್ಲ ನೋಡಿ, ಯಾಕೆ DK ಶಿವಕುಮಾರ್ ಬಗ್ಗೆ JDSಗೊಂದು ಆತಂಕ ಇರಬೇಕು ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಕೆಂಗಲ್ ಹನುಮಂತಯ್ಯವರ ನಂತರ ಕಡಿದಾಳ ಮಂಜಪ್ಪ ಅವರು ಬಿಡಿ ಒಂದು ಮುಖ್ಯಮಂತ್ರಿ ಆಗಿದ್ರು, ಬಟ್ ವೋಟ್ ಪುಲ್ಲರ್ ಅಂತಿರಲಿಲ್ಲ. ಕಡಿದಾಳ ಮಂಜಪ್ಪನವರ ನಂತರ ಒಕ್ಕಲಿಗ ಸಮುದಾಯದಲ್ಲಿ ಒಂದು ರಸ್ಟಿಕ್ ಒಕ್ಕಲಿಗಾಗಿ ಮೇಲೆ ಬಂದು ಅಧಿಕಾರ ಹಿಡಿದಿದ್ದು ದೇವೇಗೌಡರು 96ರಲ್ಲಿ. ಅದಾದ್ಮೇಲೆ ದೇವೇಗೌಡರ ಕಾರಣದಿಂದ ಕುಮಾರಸ್ವಾಮಿ 2 ಬಾರಿ ಅಧಿಕಾರ ಹಿಡಿದ್ರು. ಹೌದು. ಬಟ್ ಏಕಾಂಗಿಯಾಗ ಏನು ಅಧಿಕಾರ ಹಿಡಿಲಿಲ್ಲ, ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರವನ್ನು ಹಿಡಿದ್ರು. SM ಕೃಷ್ಣ ಒಮ್ಮೆ ಅಧಿಕಾರ ಹಿಡಿದ್ರು, ಕಾಂಗ್ರೆಸ್ ಪಕ್ಷದಿಂದ ಜನನಾಯಕರಾಗೇ ಹಿಡಿದ್ರು. ಬಟ್ SM ಕೃಷ್ಣ ಅವರು ಬೆಂಗಳೂರಿಗೆ ಸೀಮಿತರಾಗಿ ನಾಯಕರಾಗಿದ್ರು. ಬೆಂಗಳೂರು ಅಭಿವೃದ್ಧಿ SM ಕೃಷ್ಣರಿಂದ ಆಯಿತು, ದೂರದರ್ಶಿತ್ವ ಇತ್ತು. SM ಕೃಷ್ಣ ಒಂದು ಸ್ವಲ್ಪ ಮಂಡ್ಯದವರಾದರೂ ಕೂಡ ಸೊಫಿಸ್ಟಿಕೇಟೆಡ್ ರಾಜಕಾರಣಿ. ಹಾಗಾಗಿ 2004ರಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಜೊತೆಗೆ ಬಂದಾಗ SM ಕೃಷ್ಣರನ್ನ ಪಕ್ಕಕ್ಕೆ ತಳ್ಳಿ ಹಳೆ ಮೈಸೂರು ಭಾಗದಲ್ಲಿ JDS ಬೆಳೀತು.
ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಕುತೂಹಲ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ದೇವೇಗೌಡರ ಮೌಲ್ಡ್ನ ರಾಜಕಾರಣಿ ಅಲ್ಲ, ಬಟ್ ದೇವೇಗೌಡರಂತೆ ರಸ್ಟಿಕ್ ರಾಜಕಾರಣಿ. ಹೌದು. ತುಂಬ ಕನಕಪುರದ ಕೆಳಗಿಂದ ಬರ್ತಾರೆ. ನಾನೇನವ್ರು ಪೊಲಿಟಿಕಲ್ ಹೋರಾಟ ನಡೆಸಿರ್ಬೋದು, ಆದರೆ ಈಗ ದೇವೇಗೌಡರ ಥರ, ರಾಮಕೃಷ್ಣ ಹೆಗಡೆ ಆ ಥರದ ರಾಜಕಾರಣಿ ಅಲ್ಲ. ಕರೆಕ್ಟ್. ಬಟ್ ಒಕ್ಕಲಿಗ ಪಲ್ಸನ್ನು, ಗ್ರಾಮೀಣ ಭಾಗದ ಒಕ್ಕಲಿಗರನ್ನು ಸೆಳೆಯುವ ಶಕ್ತಿ ಇರತಕ್ಕಂಥ ನಾಯಕ ಡಿ ಕೆ ಶಿವಕುಮಾರ್. ಯಾಕೆ ಡಿ ಕೆ ಶಿವಕುಮಾರ್ ಬಗ್ಗೆ ಕುತೂಹಲ ಇದೆ ಅಂತಂದರೆ, ಡಿ ಕೆ ಶಿವಕುಮಾರ್ ನೋಡಿ, ಅವರು ಈಗ 28ರಲ್ಲಿ ಅವ್ರು ಬಯಸೋದೇನು, ಈಗ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ ಹೈಕಮಾಂಡು ನಾನು ಮುಖ್ಯಮಂತ್ರಿ ಆಗ್ತಿದ್ದೀನಿ ಅನ್ನುವ ಡಿ ಕೆ ಶಿವಕುಮಾರ್ ಬಯಸೋದೇನು, JDS ಅಪ್ಪಚ್ಚಿ ಆಗಲಿ ಒಕ್ಕಲಿಗರ ಮತಗಳು ನನ್ನ ಕಡೆ ಬರಲಿ. ಅದು ಪ್ರಾಯಶಃ ಆ ಮೂಲಕ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಬಹುದಾದ ಹಿಂದ ವೋಟ್ಗಳು ಮ್ಯಾಚಪ್ ಆಗಲಿ. ಅದು ಪ್ರಾಯಶಃ 2028ರಲ್ಲಿ ಅವರ ಇಡೀ ಒಂದು ಏನಂತಾರೆ ಮುಂದಿನ ರಾಜಕೀಯ ಯುಟಿಲಿಟಿ ವ್ಯಾಲ್ಯೂವನ್ನು ಅದು ನಿರ್ಧರಿಸುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಏನು ಬಯಸ್ತಿದೆ, ಬಟ್ ಡಿ ಕೆ ಶಿವಕುಮಾರ್ಗೆ ಏನು ಕನಸಿದೆ, ಅವ್ರಿಗೆ ಈ 2 ವರ್ಷದ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಂತ ನನಗೆ ಅನ್ಸಲ್ಲ. ಅವ್ರಿಗನ್ಸ್ತಾ ಇದೆ ಯಾರೂ ಥರದ ಸರ್ಕಾರವನ್ನು ನಾನು ವಾಪಸ್ ತಂದು 28ರಲ್ಲಿ ಮುಖ್ಯಮಂತ್ರಿ ಆದರೆ, ಇವತ್ತೇನು ನಾವು ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀವಿ, ಆ ಒಂದು ಪೊಲಿಟಿಕಲ್ ಕರೆನ್ಸಿ ಡಿ ಕೆ ಶಿವಕುಮಾರ್ಗೆ ಸಿಗುತ್ತೆ. BJPಯವರು ಯಾರಾದರೂ ಆ ಸಾಹಸ ಮಾಡಿ ಮುಖ್ಯಮಂತ್ರಿ ಆದರೆ ಆ ಪೊಲಿಟಿಕಲ್ ಕರೆನ್ಸಿ ಅವ್ರಿಗೆ ಸಿಗುತ್ತೆ. ನಾವೇನು 3 ನಾಯಕರ ಬಗ್ಗೆ ಮಾತಾಡ್ತಿದ್ದೀವಿ, ಅವ್ರು ನಿವೃತ್ತರಾದರು ನಾಳೆ. ಹೌದು. ಹೊಸ ನಾಯಕತ್ವದ ಉದಯ ಹೈಕಮಾಂಡ್ನಿಂದ ಕೂರಿಸಿದ ಮಾತ್ರಕ್ಕಾಗಲ್ಲ. ಹೊಸ ನಾಯಕತ್ವ ಉದಯ 28ರ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆದ್ದು ತೋರಿಸ್ತಾರೆ ಅನ್ನೋದ್ರ ಮೇಲೆ ಆಗತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಬಗ್ಗೆ JDSಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ತಾಗೋದು ಬರೆದಿಟ್ಕೊಳ್ಳಿ ನೀವು. ಯಾರು ಒಕ್ಕಲಿಗರ ನಾಯಕ ಅನ್ನೋದು 28ರಲ್ಲಿ ಡಿಸೈಡ್ ಆಗಲೇಬೇಕು. ಇಲ್ಲ, ಮುಂದಿನ ದಿನಗಳಲ್ಲಿ ರಾಜಕಾರಣ ನಾನು ಆಗಲೇ ಚರ್ಚೆ ಮಾಡ್ತಾ ಬಂದ್ವಿ. SM ಕೃಷ್ಣವ್ರ ಕಾಲದ್ದು ಅವರೇ ಹೇಳಿದ್ರು, ಈಗ ನಾನು ಹೇಳೋಂಥದ್ದಲ್ಲ. ಯಾಕೆಂದರೆ ಇವತ್ತಿನ ರಾಜಕೀಯ ವಿಪ್ಲವಗಳೇನಿದೆ ಅನ್ನೋದನ್ನು ಕೂಡ ನಾವು ವಿಮರ್ಶೆಗೆ ಒಳಪಡಿಸ್ಬೇಕಾಗ್ತದೆ. ಯಾಕೆಂದರೆ ಈಗ ನಾಳೆ ಮುಖ್ಯಮಂತ್ರಿ ಆಗ್ತಾವ್ರೆ ಅಂದಾಗ ನಾವು ನೆಗೆಟಿವ್ಗಿಂತ ಪಾಸಿಟಿವ್ ಬಗ್ಗೆ ಚಿಂತನೆ ಮಾಡ್ತೀವಿ. ಯಾಕಂದರೆ ಪಾಪ ಒಬ್ಬ ಮುಖ್ಯಮಂತ್ರಿ ಆಗ್ತಾ ಅದನ್ನು ಒಂದು ಜನಾಂಗದ ವ್ಯಕ್ತಿಯಾಗಿ ಸ್ವೀಕಾರ್ಹ, ಅದನ್ನು ಸ್ವೀಕರಿಸಲೇಬೇಕಾಗ್ತದೆ. ಮತ್ತು ಏನೇ ಇದ್ರೂ ಆಗೋವಂಥದ್ದಿದೆ. ಆಮೇಲೆ ಸಿದ್ದರಾಮಯ್ಯ ಅವ್ರ ನಡೆ ಬಗ್ಗೆ ನಾವು ಸುಮ್ಮನೆ ಕೂರ್ಲಿಕ್ಕೂ ಆಗಲ್ಲ. ಸಿದ್ದರಾಮಯ್ಯವರು ನಾವು ಅಂದ್ಕೊಂಡು ಅಲ್ಲ, ನಮ್ಗೆ ಹೋಪಲ್ಲ. ಈಗ ಅಹಿಂದ ಓಟ್ಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಬೇರೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದ್ದೇನೆಂದರೆ, ಜಮೀರ್ ಅವರು ಮತ್ತು HC ಮಾದೇವಪ್ಪನವರು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಚರ್ಚೆ ಆಗಿತ್ತು. ಈಗ ಡಿ ಕೆ ಶಿವಕುಮಾರ್ ಅವ್ರ ಪಾಪ KPCC ಅಧ್ಯಕ್ಷರಾಗಿ ಪೆನ್ನು ಪೇಪರ್ ಕೊಡಿ ಅಂತ ರಾಜ್ಯದಾದ್ಯಂತ ಸುತ್ತು ಬಂದರು. ಎಲ್ಲೂ ಸಿದ್ದರಾಮಯ್ಯನವ್ರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕ್ಲೈಮ್ಸೇ ಮಾಡಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಆದರೂ ಅಂದರೆ 3 ವರ್ಷ ಅವ್ರಿಗೆ ಪಾಪ ಪ್ರತಿದಿನ ಮಾಧ್ಯಮದವ್ರಿಗೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಅಂದರೆ 15 ದಿನಕ್ಕೂ ನಾನು ಮುಖ್ಯಮಂತ್ರಿ ಅಂತ ಪಾಪ ಡಿ ಕೆ ಶಿವಕುಮಾರ್ ಕಡೆಗೆ ಫೈಟ್ ಮಾಡಿ 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 ಇವತ್ತು ನಾಳೆ ಆಗ್ಬೋದೇನೋ ಅನ್ನೋ ಒಂದು ಚಿಂತನೆಯಲ್ಲಿ ಕಾಯ್ತಾ ಇದ್ದಾರೆ. ನನಗೆ ಇಲ್ಲಿ ನಮ್ಮ JH ಪಟೇಲ್ ಅವರು ಸದನದಲ್ಲಿ ಎತ್ತಿನ ಬಗ್ಗೆ ಮತ್ತು ಒಂದು ಮುದಿನಾಯಿ ಬಗ್ಗೆ ಚರ್ಚೆ ಆಗಿದ್ದ ಒಂದು ವಿಚಾರನ ನೆನಪಾಗ್ತದೆ. ನೆನಪಾಗ್ತದೆ. ನಾವು ಚರ್ಚೆ ಮಾಡ್ತಾ ಇರೋದು ಅಲ್ಲಲ್ಲ, ಅಧಿಕಾರದ ವಿಚಾರಕ್ಕೆ ಬಂದಾಗ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅವರು. 3 ವರ್ಷದಿಂದ ಅದನ್ನೇ ಅಲ್ವಾ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದು. ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ಇನ್ನೇನು ಸಿಕ್ಬಿಡ್ಬೋದೇನೋ, ಕೆಲವು ಕ್ಷಣಗಳಲ್ಲಿ ಸಿಕ್ಬಿಡ್ಬೋದೇನೋ ಅನ್ನೋ ರೀತಿ. ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಯಿತು? ಮಾಧ್ಯಮದವ್ರಿಗೇನು ಕೆಲಸ ಇರಲಿಲ್ವಾ? ಒಬ್ಬ ಮುಖ್ಯಮಂತ್ರಿನ ಫೈನಲ್ ಮಾಡಬೇಕು ಅಂದರೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕಾ? ಅವ್ರ ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಇಟ್ಕೊಂಡೇ ಮಾಧ್ಯಮಗಳು ಮಾಡಿದ್ದು. ಮಾಧ್ಯಮಗಳು ಯಾವತ್ತು ಸುಳ್ಳನ್ನು ಪ್ರಚೋದನೆ ಮಾಡಲಿಕ್ಕೆ ಇಷ್ಟಪಡಲ್ಲ. ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟು ಸಂಯಮ ಕಾಯ್ದುಕೊಂಡಂಥ ನಾಯಕರನ್ನು ನಾವು ಅಲ್ಲಲ್ಲ, ಈಗ ಸಂಯಮ ಕಾಯ್ಕೊಂಡಿರಲಿ ಅಜಿತ್ ಆ ವಿಚಾರನ ಯಾವುದೇ ಒಳಗಡೆ ಪ್ರಯತ್ನ ಏನಿತ್ತು ಖಂಡಿತವಾಗ್ಲೂ ಏನು ಚರ್ಚೆ ಮಾಡ್ತಿದ್ರು ದಟ್ ಇಸ್ ಸೆಕೆಂಡರಿ. ಅಜಿತ್ ಯಾವತ್ತು ಪಬ್ಲಿಕ್ ಕನ್ಸಂಪ್ಷನ್ ಗೆ ಹೇಳಕ್ಕೆ ಹೃದಯದಲ್ಲಿ ಇದ್ದಿದ್ದನ್ನು ಅದುಮಿಕೊಂಡು ಆ ವಿಚಾರನ ಪಾಪ ಅವ್ರ ತಮ್ಮನ ಮುಖಾಂತರ ಮಾತಾಡ್ಸಿದ್ರು, ಸಿದ್ಧಗಂಗಾ ಬಸವರಾಜ್ ಮುಖಾಂತರ ಮಾಡಿಸಿದ್ರು, ಇಕ್ಬಾಲ್ ಕೂಡ ಮುಖಾಂತರ ಮಾಡಿಸಿದ್ರು. ಇವೆಲ್ಲ ಚರ್ಚೆಗಳಾಗ್ತವೆ. ಅಂದರೆ ಎಷ್ಟೇ ಅದನ್ನು ಇಟ್ಕೊಂಡ್ರು ಕೆಂಡನ ಮಡ್ಲಲ್ಲಿ ಕಟ್ಕೊಂಡಂಗೆ. ಆಮೇಲೆ ಸಿದ್ದರಾಮಯ್ಯನವ್ರು ಅವ್ರವ್ರದ್ದೇ ಆದಂಥ ಏನು ಸ್ಟ್ರಾಟಜಿಗಳು ಮಾಡಿದ್ರು. ಈಗ ದಾವಣಗೆರೆ ಎಲೆಕ್ಷನ್ನಲ್ಲಿ ಹೆಂಗೆ ಜಮೀರ್ ಅವ್ರನ್ನ ಎತ್ತಿಬಿಟ್ರು, ಮುಸಲ್ಮಾನರನ್ನ ಒಂದು ಕಡೆ ಕನ್ಸಾಲಿಡೇಟ್ ಮಾಡಿದ್ರು. ಹಂಗೂ ಕೂಡ ಹೈಕಮಾಂಡ್ಗೆ ಒಂದು ಸಂದೇಶ ಕೊಟ್ಟರು, ನೀವು ಆಫ್ಟರ್ ಆಲ್ ಮುಸಲ್ಮಾನರನ್ನು ಮುಟ್ಟಿದ್ರೆ ನಿಮ್ದು ಈ ಪರಿಸ್ಥಿತಿ ಇನ್ನು ಐಂದ ಮುಟ್ಟಿದ್ರೆ ಇನ್ನು ಯಾವ ರೀತಿ ಅಂತ. ಆದರೂ ಕೂಡ 2 ಹೆಜ್ಜೆ ಮುಂದೆ. ಅಲ್ಲಲ್ಲ, ಈಗ ಮಲ್ಲಿಕಾರ್ಜುನ್ ಖರ್ಗೆಗೆ, ಪರಮೇಶ್ವರ್ಗೆ, ಅನಂತ್ ಕುಮಾರ್ ಅವರಿಗೆ ಸಾಧ್ಯ ಆಗದೆ ಇದ್ದದ್ದನ್ನು ಡಿ ಕೆ ಶಿವಕುಮಾರ್ ಮಾಡಿ ತೋರಿಸಿದ್ರು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಇನ್ನೆರಡು ದಿನ ಬಿಟ್ಟು ಆದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಸಿದ್ದರಾಮಯ್ಯ ಅವ್ರ ನಡೆ ಏನು ಅಂತ ಈ ರಾಜ್ಯದ ಜನತೆ ನೋಡಿದೆ.
ಯಾವ ರೀತಿ ಸಿದ್ದರಾಮಯ್ಯವರು that is the hope for you. ಪೊಲಿಟಿಕಲ್ ಗೇಮ್ಸ್ಗಳನ್ನ ಸಿದ್ದರಾಮಯ್ಯನವರು ಸುಮ್ನೆ ಕೂರೋದಿಲ್ಲ. ನನಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಬೇಸರ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ಬೇಸರ ಇಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಪಾಪ ಪರಮೇಶ್ವರ್ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಿದ್ರು ನಮಗೆ ಬೇಸರ ಇಲ್ಲ. ಯಾಕೆ ಗೊತ್ತಾ, ನಮ್ಗೆ ಅವ್ರು ಯಾವತ್ತಿದ್ರೂ ಆಪೋಸಿಷನ್ ಪಾರ್ಟಿನೇ ಕಾಂಗ್ರೆಸ್ಸು. ನಾವು ಆಪೋಸಿಷನ್ ಪಾರ್ಟಿ ಪರವಾಗಿ ವಿರುದ್ಧವಾಗಿ ನಾವು ಮಾತಾಡಲೇಬೇಕಾಗ್ತದೆ. ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಾಗ್ತದೆ. ಒಕ್ಕಲಿಗರ ಓಟು DK ಶಿವಕುಮಾರ್ ವಿರುದ್ಧ ಸುತ್ತಾಯ್ತೆ ಅನ್ನೋದು ಅದ್ರ ಅರ್ಥನೇ ಇಲ್ಲ ಅಂತ ಯಾರು ನಾಯಕರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. JDSಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಅಪೋಸಿಷನ್ ಹೌದು, ಪ್ರಾಸ್ಪೆಕ್ಟಿವ್ ಅಲೈಸು ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.